सुपरमार्केट सिटी बस स्टैंड जो कि नया कल्याण कर्नाटका रोड ट्रांसपोर्ट कॉर्पोरेशन का एक रिमार्केबल फ्लीट एसी स्लीपर बस का स्टार्ट हो चुका है। रामलिंगा रेड्डी मिनिस्टर फॉर ट्रांसपोर्ट के साथ साथ प्रियंक खरगे मिनिस्टर फॉर आरटीपीआर एंड आईटीबीटी, डॉक्टर शरण प्रकाश पाटिल मेडिकल एजुकेशन मिनिस्टर, डॉक्टर अजय धर्म सिंह केकेआरडीबी चेयरमैन के साथ साथ एमएलए मैडम कनीज फातिमा साहिबा ने एक हिस्टोरिक इवेंट अटेंड किया। जी हाँ, इस मौके पर हम बता रहे हैं आपको सुपरमार्केट सिटी बस स्टैंड जो कि मार्क कर रहा है लॉन्च ऑफ केकेआरटीसी की नई फ्लीट ऑफ एसी स्लीपर बसेस। जी हाँ, वोल्वो स्लीपर बसेस अब आ चुके हैं जहां पर आपको बेस्ट फैसिलिटीज देगी कर्नाटका गवर्नमेंट। इसी का इनॉग्रेशन रामलिंगा रेड्डी जी के हाथों हुआ और इस इवेंट में साथ साथ उन लोगों को सिल्वर मेडल्स दिए गए जो कि एक्सीडेंट फ्री गाड़ियां चलाई हैं। उन ड्राइवर्स के लिए ये इवेंट भी काफी अच्छे तौर पर ऑर्गेनाइज किया गया था। आइए देखते हैं इस इवेंट के शॉर्ट हाइलाइट्स। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, केबीएन यूनिवर्सिटी, शाहीन ग्रुप ऑफ इंस्टीट्यूशंस, सूरत खजाना, अल शरे ग्रुप ऑफ इंस्टीट्यूशंस, एंड बाय बेग न्यूरो साइकेट्री हॉस्पिटल। ಇಲ್ಲಿ ಬಹಳ ಅವ್ಯವಸ್ಥೆ ಅವಾಗ ಇದಕ್ಕೆ ನಾವು ಸಾಮಾನ್ಯ ಜನರ ಬಡವರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಈ ಬಸ್ ನಿಲ್ದಾಣ ಪ್ರಾರಂಭ ಮಾಡಿದ್ವಿ. ಅಡಿಗರನ್ನು ಹಾಕಿ 5 ಕೋಟಿ ರೂಪಾಯಿ ನಾವು ಕೆಕೆಆರ್ಟಿ ಅಧ್ಯಕ್ಷರಿಂದಲೇ ಇದಕ್ಕೆ ಕೊಟ್ಟಿದ್ದೀವಿ. ಈಗ ಮತ್ತೆ ಕೆಕೆಆರ್ಟಿ 15 ಕೋಟಿ 20 ಕೋಟಿ ವೆಚ್ಚದಲ್ಲಿ ಇವತ್ತು ಬಹಳ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಇದಾಗಿದೆ. ವಿಶೇಷವಾಗಿ ಸಾರಿಗೆ ವ್ಯವಸ್ಥೆ ಮತ್ತು ಕಾರ್ಪೊರೇಟರ್ ಆಗಿ 9 ಬಾರಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿ 8 ಬಾರಿ ಶಾಸಕರಾಗಿ ಯಾವುದೇ ಒಂದು ತಪ್ಪುಗಳಿಲ್ಲದೆ ಇವತ್ತು ಮಂತ್ರಿಗಳಾಗಿ ಅವರ ಅಮೃತಹಸ್ತದ ಉದ್ಘಾಟನೆ ಆಗ್ತದೆ. ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸಮಯದ ಅಭಾವ, ಬಹುಶಃ ಮೊನ್ನೆ ತನಕ ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 20 ಕೋಟಿ 13 ಲಕ್ಷ ಜನ ಸಂಚಾರ ಮಾಡಿದ್ದಾರೆ ಹೆಣ್ಮಕ್ಳು. ನಮ್ಮ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ 6 ಕೋಟಿಯಲ್ಲಿ 3 ಪಟ್ಟು ಜನ ಸಂಚಾರ ಮಾಡಿದ್ದಾರೆ. ಅದಕ್ಕಾಗಿ ನಾವು ಹೆಚ್ಚು ಸಮಯ ತಗೊಳ್ಳಲ್ಲ. ಮಾನ್ಯರೇ ಇವತ್ತು ತಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡ್ತಾರೆ. ಹೆಚ್ಚಿನ ರೀತಿಯಿಂದ ನಮ್ಮ ಕಲ್ಯಾಣ ಕನ್ನಡ ಭಾಗಕ್ಕೆ ತಾವು ಅನುದಾನ ಕೊಡಬೇಕು, ನಾವು ಕೆಕೆಆರ್ಡಿಯಿಂದ ನಾವು ಕೊಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಮಾತನ್ನು ಮುಗಿಸಿದರೆ ಜಯ ಹಿಂದ್ ಕನ್ನಡ. ಕಾರ್ಯಕ್ರಮ ಹಿಂದೆ ಬೊಮ್ಮಾಯಿ ಅವರಿದ್ದಾಗಲೇ ಪತ್ರ ಬರೆದಿದ್ರು. ನಾನು ಮಂತ್ರಿ ಆದಮೇಲೆ ನಾನು ಕೂಡ ಪತ್ರ ಬರೆದೆ, ಜಾಗ ಕೊಡಿ ಅಂತ. ಕೊಟ್ಟಿಲ್ಲ. ಕೊಟ್ಟರೆ ಮಾಡೋಣ, ಇನ್ನೂ ಕೊಟ್ಟಿಲ್ಲ. ಪತ್ರ ಕೊಟ್ಟಿದ್ದೀವಿ. ಅವರು ನಮಗೆ ಇನ್ನು ಸೈಟು ಕೊಡ್ತಿಲ್ಲ ಅಂತ ಇನ್ನೂ ಏನೂ ಹೇಳಿಲ್ಲ. ಅದೆಲ್ಲ ರಾಷ್ಟ್ರ ಮಟ್ಟದ ನಾಯಕರು ಮಾತಾಡ್ಕೊಳ್ತಾರೆ. ನಮ್ಮ ಖರ್ಗೆ ಅವರಿದ್ದಾರೆ, ತಾವು ಪಕ್ಷದ ಹಿರಿಯ ಮುಖಂಡರು. ಇಲ್ಲಿ ಇದು ಸ್ಟೇಟ್ ಲೆವೆಲ್ ಆದರೆ ನಾನು ಮಾತಾಡ್ಬೋದು. ರಾಷ್ಟ್ರ ಮಟ್ಟದಲ್ವಾ, ರಾಷ್ಟ್ರ ಮಟ್ಟದ ಮುಖಂಡರು ಮಾತಾಡ್ಕೊಳ್ತಾರೆ. ಒಂದು ವೇಳೆ ಅಯೋಧ್ಯೆಯಲ್ಲಿ ಭೂಮಿ ಕೊಡೋಕೆ ಅವರೇನಾದರೂ ಲೇಟ್ ಮಾಡಿದ್ರೆ ಏನಾದರೂ ಖರೀದಿಗೆ ಏನಾದರೂ ಪ್ರೊಸೆಸ್ ಒಂದು ಕೊಟ್ಟಿದ್ದೀವಿ, ಕೊಡ್ತಾರೆ, ಅವರು ಕೊಡ್ತಾರೆ. ಎಷ್ಟಕ್ಕೆ ರೆಡಿ ಮಾಡಿ? 4 ನೋಡಿ, ಏನೇ ಇದ್ರೂ ಕೂಡ ಇಂಡಿಯಾ ಒಕ್ಕೂಟದ ಚರ್ಚೆಗಳು ಇನ್ನೂ ನಡೀತಾ ಇದೆ. ಯಾವುದೂ ಅಂತಿಮ ಆಗಿಲ್ಲ. ಅದೇನಿದ್ರು ವರಿಷ್ಠರು ಕೂತ್ಕೊಂಡು ಬಗೆಹರಿಸ್ತಾರೆ. ಸಹಜವಾಗಿ ಎಲ್ಲಿ ಕಾಂಗ್ರೆಸ್ ಮತ್ತು ಪ್ರಾದೇಶಿಕ ಪಕ್ಷಗಳ ಸ್ವಲ್ಪ ಗಂಟುಗಳಿರ್ತದೆ ಅವೆಲ್ಲನೂ ನಿವಾರಣೆ ಆಗುತ್ತೆ, ಹಂತವಾಗಿ ನಿವಾರಣೆ ಆಗುತ್ತೆ. ಸೀಟ್ ಶೇರಿಂಗು ಇರ್ಬೋದು ಅಥವಾ ಪೋಸ್ಟ್ ಅಲಯನ್ಸ್ ಇರ್ಬೋದು, ಎಲೆಕ್ಷನ್ ಅಲಯನ್ಸು, ಪ್ರೀ ಎಲೆಕ್ಷನ್ ಅಲಯನ್ಸ್, ಅದೆಲ್ಲ ಡೆಲ್ಲಿನಲ್ಲಿ ಚರ್ಚೆ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಚರ್ಚೆ ಆಗಲ್ಲ ಆ ವಿಷಯಗಳು. ಜನರಲ್ ಎಲೆಕ್ಷನ್ ಇದೆ ಸರ್, ದೊಡ್ಡ ಎಲೆಕ್ಷನ್ ಇದೆ. ಸಹಜವಾಗಿ ಎಲ್ಲರದು ಅಭಿಪ್ರಾಯ ಪಡೆದು ಮಾಡಬೇಕಾಗ್ತದೆ. ಕೆಲವು ಬಗೆಹರ್ತದೆ, ಕೆಲವು ಬಗೆಹರಿಯಲ್ಲ. ಏನೇ ಇದ್ರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ದಾರೆ. ಏನೇ ಇದ್ರೂ ಕೂಡ ನಾ ಹೇಳ್ದಂಗೆ ಈಗ ನಮ್ಮದು ಏನು ಆ ಪ್ರದೇಶದಲ್ಲಿ ಯಾವ್ಯಾವ ರಾಜಕೀಯ ಸ್ಥಿತಿಗತಿಗಳಿದೆ ಅದಕ್ಕೆ ತಕ್ಕಂಗೆ ಮಾಡ್ತೀವಿ, ಐದರ್ ಪ್ರೀ ಆರ್ ಪೋಸ್ಟ್ ಅಂತ ಅವ್ರು ತೀರ್ಮಾನ ತಗೋತಾರೆ. This video is sponsored by Mahalakshmi Jewelers, Manu Multi Speciality Hospital, KBN University, Shahin Group of Institutions,
Surat Khazana, Al Sharia Group of Institutions, and by Beg Neuropsychiatry Hospital.